ಚೀನಾ ಮಾದರಿ ಇಟ್ಕೊಳ್ರಿ ಇವ್ರು ಫಸ್ಟು. ಬರೀ ಚೀನಾಕ್ಕೆ ಹೋಗ್ತಾರೆ ಮಜಾ ಮಾಡೋದಕ್ಕೆ. ಚೀನಾದಲ್ಲಿ ಯಾವ ರೀತಿ ಇದೆ, ಯಾವ ಭೂಮಿಯನ್ನು ಕೈಗಾರಿಕೆ ನೀಡ್ತಾನೆ, ಯಾವ ಭೂಮಿಯನ್ನು ಕೃಷಿ ನೀಡ್ತಾನೆ ಅನ್ನೋದ್ರ ಬಗ್ಗೆ ಈ ಬೇಕೊಬ್ಬ ರಾಜಕಾರಣಿ ಇರ್ಬೋದು, ಈ ಅಧಿಕಾರಿ ವರ್ಗ ಇರ್ಬೋದು, ಸ್ವಲ್ಪ ಯೋಚನೆ ಮಾಡಲಿ. ಇದು ಬರಡು ಭೂಮಿ ಅಲ್ಲ, ಇದು ವ್ಯವಸಾಯ ಭೂಮಿ, ಅರ್ಥ ಮಾಡ್ಕೊಳ್ಳಿ. ಇರೋ ಅಲ್ಪ ಭೂಮಿಯನ್ನು ಕಳ್ಕೊಳ್ತಾ ನಮ್ಗೆ ಇಷ್ಟ ಇಲ್ಲ. ಈ ಹೋರಾಟ ಅಷ್ಟೊಂದು ಈಸಿ ಅಲ್ಲ ಅಂದ್ಕೊಂಡಿರ್ಬೋದು ಇವರು. ಬಿಟ್ಟು ಬಿಡ್ತಾರೆ ಈ ರೈತರಂತ. ಬೇರೆ ರೈತರೇನೇ ಮಾಡ್ಬೋದು. ನಮ್ಮ ಹಂದೇನಹಳ್ಳಿ ಪಂಚಾಯತಿ ರೈತರು ಯಾವುದೇ ಅಲ್ಲಿ ಪ್ರಾಣವನ್ನು ಪಣ ಇಟ್ಟು ನಾವು ಹೋರಾಟ ಮಾಡೇ ತಿರ್ತೀವಿ. ಅದರಲ್ಲಿ ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ KDB ಅಧಿಕಾರಿಗಳೇ ಕಾರಣರಾಗ್ತಾರೆ ಅಂತೇಳಿ ನಾವು ನಿಮ್ಗೆ ಹೇಳ್ತಾ ಇದ್ದೇವೆ. ಇದನ್ನ ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಹೇಳಿ ನಮಗೆ ಲೆಟರ್ ಬಂದ್ರೇನೆ ನಾವು ವೋಟ್ ಹಾಕೋದು, ಇಲ್ಲಾಂದ್ರೆ ನಾವು ಎಲೆಕ್ಷನ್ ಬೈಕಾಟ್ ಮಾಡಬೇಕು ಅಂತ ನಾವು 4 ಗ್ರಾಮದವರು ಅನ್ಕೊಂಡಿದ್ದೀವಿ, ಹಳ್ಳಿಯವರು ಅನ್ಕೊಂಡಿದ್ದೀವಿ. ಆಲ್ರೆಡಿ ಡಿಸೈಡ್ ಮಾಡಿದೀವಿ. ಅದನ್ನ ಅನೌನ್ಸ್ ಆಗಿದೆ. ಯಾವಾಗ ಎಲೆಕ್ಷನ್ನು? 16ಕ್ಕೆ ಅನೌನ್ಸ್ ಆಗಿದೆ. 15ನೇ ತಾರೀಕು ಮಾಡಿದ್ದಾರೆ. ಇದು ನೋಡಿ, 16ನೇ ತಾರೀಕು ಬೆಳಗ್ಗೆ ನೋಡಿ. ಇದು ತುಂಬ ಸೀರಿಯಸ್ ವಿಚಾರ. ಇದು ಯಾರ ಕೈ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಇದು CBI ಅವ್ರಿಗೂ ಹೋಗ್ಬೇಕಿದು. ಯಾಕಂದರೆ ಇದು ತುಂಬ ಕುತಂತ್ರದಿಂದ ನಡೆದಿರ್ತಕ್ಕಂಥದ್ದು. ಇದು ಯಾವ ಡ್ರೋನ್ ಸರ್ವೆ ಏನು ಮಾಡಿದಿರೋ ಏನೂ ಗೊತ್ತಿಲ್ಲ. ಇದು ಈಗ ನಾವು ಡ್ರೋನ್ ಸರ್ವೆ ಮಾಡಿದ್ದೀವಿ. ಇದಕ್ಕೆ ಎಲ್ಲ ಫಲವತ್ತಾದ ಭೂಮಿ. ಪ್ರತಿಯೊಬ್ಬ ರೈತರು ಅಳ್ತಾ ಇದ್ದಾರೆ ಮನೆಯಲ್ಲಿ ಕುತ್ಕೊಂಡು. ಕೆಲವರೆಲ್ಲ ವಿಷ ತಗೊಳ್ಳೋದಕ್ಕೆ ಕೂಡ ಇದು ಮಾಡ್ತಾಯಿದ್ರು. ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಆಯಿತು, ದೆನ್ ITPL ಆಯಿತು, ಆಮೇಲೆ ಜಿಗಣಿ ಆಯಿತು, ಆನೆಕಲ್ಲು ಆಯಿತು, ಅತ್ತಿಬೆಲೆ ಆಯಿತು. ಇಷ್ಟರಲ್ಲಿನೂ ತೋಡಿದ್ರೆ ಈಗ ಮುಂಚೆ ನಮ್ಮಲ್ಲಿ ಸ್ಥಳೀಯರು ಏನಿಲ್ಲ ಅಂತ ಹೇಳಿದ್ರು 80% ಜನ ಆದರೂ ಇದ್ದರು. ಈಗ ಎಷ್ಟು ಜನ ಅಲ್ಲಿ ನಾರ್ತ್ ಇಂಡಿಯಾಯಿಂದ ಮತ್ತು ಬೇರೆ ಧಾರವಾಡ, ಗುಲ್ಬರ್ಗ, ಗದಗ ಆ ಕಡೆಯಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ಅಲ್ಲೂ ಬಂದು ಇಂಡಸ್ಟ್ರಿಯಲ್ಲಲ್ಲಿ ಸ್ಲೇವ್ ಸಿಸ್ಟಮಲ್ಲಿ ಇಟ್ಕೊಂಡಿದ್ದಾರೆ ಅಷ್ಟೇ. ಅವ್ರಿಗೆ ಒಳ್ಳೆ ಜಾಬ್ಗಳು ಕೊಡ್ತಾ ಇಲ್ಲ. ಕಾರಣ ಕೊಡಬಾರ್ದು ನೀತಿ ಸಮಿತಿ. ಇದೆಲ್ಲ ಮಾಡೋದಕ್ಕೆ ನೀತಿ ಸಮಿತಿ, ಇದಕ್ಕೆ ನೀತಿ ಸಮಿತಿ ಇಲ್ಲ. ಅದಕ್ಕೆ ಎಲೆಕ್ಷನ್ಗೆ ನೀತಿ ಸಮಿತಿ ಇದೆಯಾ? ಬರಲಿ, ಅಧಿಕಾರಿಗಳು ಬರಲಿ, ಕುತ್ಕೊಳ್ಳಿ, ನೋಡ್ಲಿ. ನಾವೇ ಕರ್ಕೊಂಡು ಹೋಗ್ತೀವಿ. ನೀವು ಮೀಡಿಯಾದವರು ಬನ್ನಿ, ನಿಮಗೂ ತೋರಿಸ್ತೀವಿ ಏನು ಇದು ಕತೆ. ಎಲ್ಲ ನಿಮಿಷನೇ ಸಾಕು. ನಮ್ಮ ಹಳ್ಳಿ ಕೇಳೋದಕ್ಕೆ ತಿಂಗಳಾನ್ಗಟ್ಲೆ ಬೇಕು. ಇವರು ಎಲೆಕ್ಷನ್ಗೆ ಇವ್ರ ಪ್ರೊಸೀಜರ್ಸ್ಗೆಲ್ಲ ಬಂದು ನಿಮಿಷ ಸೆಕೆಂಡ್ ಸಾಕಾ? 1 ಎಕರೆ ಜಮೀನಲ್ಲಿ 4 ಜನ ಜೀವನ ಮಾಡ್ತಾ ಇದೀವಿ. ರೈತ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ರೈತ ವಿರೋಧಿ ಭೂಸ್ವಾಧೀನಕ್ಕೆ, ರೈತ ವಿರೋಧಿ ಭೂಸ್ವಾಧೀನಕ್ಕೆ, ರೈತ ವಿರೋಧಿ ಭೂಸ್ವಾಧೀನಕ್ಕೆ, ರೈತ ಹೋರಾಟಕ್ಕೆ, ರೈತ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ರೈತ ಹೋರಾಟಕ್ಕೆ. ಈಗ ನಮ್ಮ ಏನು ಕೈಗಾರಿಕಾ ಅಭಿವೃದ್ಧಿ ನಿಗಮದವರು ನಮ್ಮ ಹಂದೇನಹಳ್ಳಿ ಪಂಚಾಯಿತಿಯಲ್ಲಿ ಸುಮಾರು 600 ಎಕರೆ ಜಮೀನನ್ನು, ಅದು ಫಲವತ್ತತೆ ಇರತಕ್ಕಂಥ ಭೂಮಿ, ರೈತನ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥ ಭೂಮಿಯಲ್ಲಿ ಇವತ್ತು ಸ್ವಾಧೀನಪಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ರೈತರು ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನು ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ 100ಕ್ಕೆ 100 ಜನ ನಾವು ಇವತ್ತು ಸಿದ್ಧರಾಗಿದ್ದೇವೆ. ಇಂಥ ಅನೇಕ ಜನರು ರೈತರ ಜಮೀನು ಖಾಸಗಿಯವರಿಗೆ ಮಾರಾಟ ಮಾಡಿ ನಾವು ನೈಜವಾಗಿ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಭೂಮಿಯ ಜೊತೆ ಬದುಕ್ತಾ ಇರ್ತಕ್ಕಂಥ ಭೂಮಿಯನ್ನು ಇವತ್ತಿನ ದಿವಸ ಕಿತ್ಕೊಳ್ತಾ ಇದ್ದಾರೆ. ಇದು ನಮ್ಮ ರೈತರ ಪಾಲಿಗೆ ಅತ್ಯಂತ ದುಃಖಕರವಾದ ವಿಷಯವಾಗಿದೆ. ನಾವು ರೈತರಾಗಿರ್ತಕ್ಕಂಥವು ನಾವು ನಮ್ಮ ಎಲ್ಲ 7 ಹಳ್ಳಿಗಳ ಜನರು ಯಾವುದೇ ಕಾರಣಕ್ಕೂ ಈ ಸ್ವಾಧೀನಕ್ಕೆ ನಾವು ಅವರಿಗೆ ಅವಕಾಶ ಮಾಡಿಕೊಡೋದಿಲ್ಲ. ನಾವು ಅದು ಏನೇ ಹೋರಾಟ, ಎಷ್ಟೇ ಹೋರಾಟ ಆಗಲಿ, ನಮ್ಮ ಪ್ರಾಣವನ್ನಾದರೂ ತೆತ್ತು ಈ ನಮ್ಮ ಭೂಮಿ ಉಳಿಸ್ಕೊಳ್ತೀವಿ. ನೀವು KDB ಅವರೇ ಎಲ್ಲೆಲ್ಲೋ ನೀವು ಭೂ ಸ್ವಾಧೀನ ಮಾಡಿರಬಹುದು, ಆದರೆ ಈ ಜಾಗದಲ್ಲಿ ಮಾತ್ರ ನಿಮ್ಮ ಕೈಯಲ್ಲಿ ಭೂ ಸ್ವಾಧೀನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನಮಗೆಲ್ಲ ಈ ರೀತಿಯ ಹೋರಾಟದ ಮಜಲು ನಮಗೆ ಗೊತ್ತಿದೆ. ಯಾವ ರೀತಿ ನೀವು ಯಾವುದೇ ಒಂದು ಮೂಲ ನಿಯಮಗಳನ್ನು ಪಾಲಿಸಲಿಲ್ಲ, ರೈತರ ಅಭಿಪ್ರಾಯವನ್ನು ಪಡೀಲಿಲ್ಲ, ಹಾಗೂ ಕೆಲವು ನ್ಯಾಯಾಲಯಗಳ ಆದೇಶಗಳನ್ನು ಸಹ ನೀವು ಧಿಕ್ಕರಿಸಿದ್ದೀರಾ. ಇದು ಅತ್ಯಂತ ಅನ್ಯಾಯವಾಗಿದೆ. ಈ ಭೂಮಿಯನ್ನು ನಾವು ರೈತರು ಬದುಕನ್ನು ಕಟ್ಕೊಂಡಿದ್ದೀವಿ. ಇಂಥ ಭೂಮಿ ಎಲ್ಲಿ ಸಿಕ್ಕಲ್ಲ. ನಮ್ಮ ಬೆಂಗಳೂರು ಸುತ್ತಮುತ್ತ ಫಲವತ್ತಾದ ಭೂಮಿಯನ್ನು ಕೈಗಾರಿಕೆ ಮಾಡೋದಾದರೆ ಏನು ಪ್ರಯೋಜನ? ಕೈಗಾರಿಕೆ ಅಭಿವೃದ್ಧಿ ಇಲ್ಲತಕ್ಕಂಥ ಉತ್ತರ ಕರ್ನಾಟಕ ಬೇಕಾದಷ್ಟು ಜಾಗ ಇದೆ. ಅಲ್ಲಿ ಕೊಟ್ಟು ಆ ಜನಗಳಿಗೆ ಉದ್ಯೋಗ ಸೃಷ್ಟಿ ಮಾಡಿ ಅಲ್ಲಿ ನೀವು ಕೈಗಾರಿಕೆ ಸ್ಥಾಪನೆ ಮಾಡಿ ಅಲ್ಲಿ ಅಭಿವೃದ್ಧಿಪಡಿಸಿ. ಏನು ನಂಜುಂಡಪ್ಪ ವರದಿ ಪ್ರಕಾರವಾಗಿ ಉತ್ತರ ಕರ್ನಾಟಕದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಕಡಿಮೆ ಇದೆಯಲ್ಲ,
ಅಲ್ಲಿ ಮಾಡಿ ಎಂ ಬಿ ಪಾಟೀಲ್ರೇ, ನಾವು ಉಳಿಸ್ಕೊಂಡು ಜೀವನವನ್ನು ಕಟ್ಟಿಕೊಂಡಿರ್ತಕ್ಕಂಥ ಬಡತನದಲ್ಲಿ ಬದುಕ್ತಾ ಇರ್ತಕ್ಕಂಥ ನಮ್ಮ ಭೂಮಿಯನ್ನು ಕಿತ್ಕೊಳ್ಳೋಕ್ಕೆ ನೀವ್ಯಾರು? ನಾವು ಯಾವುದೇ ಕಾರಣಕ್ಕೂ ಈ ಒಂದು ಭೂಮಿಯನ್ನು ಬಿಟ್ಟುಕೊಡಲ್ಲ. ಆ ಭೂಮಿಯನ್ನು ಹೇಗೆ ಉಳಿಸ್ಕೊಳ್ಬೇಕನ್ನೋದ್ರ ಬಗ್ಗೆ ನಮ್ಮಲ್ಲಿ ಶಕ್ತಿ ಇದೆ, ನಮಗೂ ಕಾನೂನು ಗೊತ್ತಿದೆ, ಹೋರಾಟ ಗೊತ್ತಿದೆ. ಎಲ್ಲೋ ಅಮಾಯಕರನ್ನು ಬೆದರಿಸಿ ನೀವು ಭೂಮಿಯನ್ನು ಕಿತ್ಕೊಂಡಿರ್ಬೋದು, ನಮ್ಮ ಏರಿಯಾದಲ್ಲಿ ಆ ಥರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ತಮಗೆ ಈ ಪತ್ರಿಕೆ ಮುಖ್ಯವಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಜೈ ಕಿಸಾನ್. ಹೇಗೆ ಹೋಗ್ಬಿಟ್ಟು ಮಾಧ್ಯಮ ಮಿತ್ರರು ಇಷ್ಟು ದೂರ ಬಂದಿದ್ದೀರಾ, ಫಸ್ಟು ನಿಮಗೆ ತುಂಬ ಧನ್ಯವಾದಗಳು. ವಿಷಯ ಈಗಾಗಲೇ ತಿಳಿದಿದೆ ನಿಮಗೆ. ಕಳೆದ 15ನೇ ತಾರೀಕು ಎಲ್ಲ ಒಂದು ಅಧಿಸೂಚನೆ ಬಂತು. ಅದರಂತೆ ಅಂದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಕೆಲವು ಗ್ರಾಮಗಳ ಒಟ್ಟು 600 ಎಕರೆ ಭೂಮಿನ, ಅದು ಫಲವತ್ತಾದ ಭೂಮಿ, ಅದನ್ನು ಬಂಜರು ಭೂಮಿ ಅಂತ ತೋರಿಸಿ ಅದನ್ನು ಕೈಗಾರಿಕಾ ಪ್ರದೇಶ ಅಂತ ಘೋಷಣೆ ಮಾಡಿದ್ದೀವಿ ಅಂತ ತೋರಿಸಿದ್ರು. ಪ್ರತಿನ ನಾವು ಓದ್ತಾ ಇದ್ದಂಗೆ ರೈತರಿಗೆಲ್ಲ ಕಂಗಾಲಾದರು, ಒಂದು ದಿಗ್ಭ್ರಾಂತರಾದರು. ಯಾಕಂತಂದರೆ ಇದರಲ್ಲಿ 2 ಅಂಶ, ಒಂದು ಅವೈಜ್ಞಾನಿಕವಾಗಿದೆ ಕಾಯ್ದೆ, ಇನ್ನೊಂದು ಕಾನೂನು ಬಾಹಿರ. ನಾನು ಎರಡಕ್ಕೂ ಒಂದು ಉದಾಹರಣೆಗಳು ಕೊಟ್ಟು ಹೇಳ್ತೀನಿ. ಅವೈಜ್ಞಾನಿಕ ಏನಕ್ಕೆ ಹೇಳಿದ್ರು ಅಂದರೆ, ಇಲ್ಲಿ ಕೊಟ್ಟಿರೋ 90% ಭೂಮಿ ಎಲ್ಲ ಫಲವತ್ತಾದ ಭೂಮಿ, ಅದು ಯಾರೋ ಡ್ರೋನ್ ಸರ್ವೆ ಮಾಡಿದ್ರಂತೆ. ಡ್ರೋನ್ ಸರ್ವೆ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ, ಅದನ್ನು ಯಾವ ರೀತಿ ತೋರಿಸಿದ್ರು ಗೊತ್ತಿಲ್ಲ. ನಾವು ಒಂದು ವಿಡಿಯೋನ ಚಿತ್ರೀಕರಣ ಮಾಡಿ ನಿಮ್ಮ ಮಾಧ್ಯಮ ಮಿತ್ರರಿಗೆ ಕೊಡ್ತೀವಿ, ಮಾಡಿದ್ದೀವಿ ಆಲ್ರೆಡಿ, ಅದನ್ನು ನಿಮ್ಗೆ ತೋರಿಸ್ತೀವಿ. ಎಲ್ಲ 90% ಫಲವತ್ತಾದ ಭೂಮಿ. ಇದು ಒಂದನೇ ಪಾಯಿಂಟು. ಎರಡನೇದು, ಇದು ಜನಸಾಂದ್ರತೆ, ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಕರಿತೀವಿ. ಒಂದು ಪ್ರದೇಶ ಅಂದರೆ ಇಷ್ಟು ನಿರ್ದಿಷ್ಟ ಸಂಖ್ಯೆ ಇರಬೇಕು ಅನ್ನೋದು ಒಂದು ಇದಿದೆ. ಅದು ಇಲ್ಲೆಲ್ಲ ಬಂದು ಈಗ ರಿಯಲ್ ಎಸ್ಟೇಟ್ ಮಾಫಿಯಾ ನಡೀತಾ ಇದೆ. ಆದರೂ ಕೂಡ ಈ ಏರಿಯಾದಲ್ಲಿ ಬಂದು ಕೈಗಾರಿಕಾ ಪ್ರದೇಶ ಮಾಡ್ತೀವಿ ಅಂತಂದರೆ ಅಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಏನಾಗಬೇಕು, ಅಲ್ಲಿ ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು ಅಥವಾ ಪೊಲ್ಯೂಷನ್ ಇರ್ಬೋದು, ಇದನ್ನು ಯಾವುದನ್ನು ಅವರು ಗಣನೆಗೆ ತಗೊಂಡಿಲ್ಲ. ಮತ್ತು ಕಾನೂನು ಬಾಹಿರ ಯಾಕೆ ಹೇಳಿದೆ ಅಂತಂದರೆ, ಒಂದು ಕಾನೂನಿನ ಅಂಶ ಯಾವುದನ್ನು ಅವರು ಪರಿಗಣನೆಗೆ ತಗೊಂಡಿಲ್ಲ. ಒಂದು ರೈತರನ್ನ ವಿಶ್ವಾಸಕ್ಕೆ ತಗೊಂಡು ಮಾತಾಡಿಸ್ಬೇಕಾಗಿತ್ತು, ಮಾತಾಡಿಸಿಲ್ಲ. ಅಬ್ಜೆಕ್ಷನಲ್ ಅಪ್ಲಿಕೇಶನ್ ತೊಗೋಬೇಕಾಗಿತ್ತು, ಆಕ್ಷೇಪಣಾ ಅರ್ಜಿ ಅಂತ ಕರಿತೀವಿ, ಅದನ್ನು ಯಾರು ತಗೊಂಡೇ ಇಲ್ಲ ಇದುವರೆಗೂ. ಅದಾದಮೇಲೆ ನಮಗೆ ಇಲ್ಲಿ 70% ಜನ ಒಪ್ಪಿದರೆ ಮಾತ್ರ ಕೈಗಾರಿಕಾ ಪ್ರದೇಶ ಅಂತ ಮಾಡಬೇಕು, ಅದು ಭೂಸ್ವಾಧೀನ ಮಾಡಬೇಕು ಅಂತ ಕಾನೂನಿದೆ, ಅದನ್ನು ತಗೊಂಡಿಲ್ಲ, ಅದನ್ನು ಗಣನೆಗೆ ತಗೊಂಡಿಲ್ಲ. ಅದಾದಮೇಲೆ 1 ಕಿಲೋಮೀಟರ್ ಸುತ್ತಮುತ್ತಲು ವ್ಯಾಪ್ತಿಯಲ್ಲಿ ಕೈಗಾರಿಕಾ ಪ್ರದೇಶ ಮಾಡಬಾರ್ದು ಅಂತ ಒಂದು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಇದೆ 2006ರಲ್ಲಿ, ಅದನ್ನು ಗಣನೆಗೆ ತಗೊಂಡಿಲ್ಲ. ಒಟ್ಟಾರೆ ಕಾನೂನು ಬಾಹಿರ, ಅವೈಜ್ಞಾನಿಕ, ಅಕ್ರಮವಾಗಿ ಒಂದು ಕಾಯ್ದೆನ ಜಾರಿಗೆ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಇವತ್ತೆಲ್ಲ ರೈತರೆಲ್ಲ ಸಾಂಕೇತಿಕವಾಗಿ ಇವತ್ತು ಒಂದು ಪ್ರೆಸ್ ಮೀಟ್ ಕರೆದು ಒಂದು ಸಣ್ಣದಾಗಿ ಧರಣಿ ಅಂತ ಒಂದು ಬಹಿಷ್ಕಾರ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಮ್ಮ ಮುಂದಿನ ಸ್ವರೂಪ ಬೇರೆ ಇರುತ್ತೆ, ಹೋರಾಟದ ಸ್ವರೂಪ ಬೇರೆ ಇರುತ್ತೆ. ನಮ್ಮ ಮುಂದೆ ಕಾಲ್ನಡಿಗೆ ಜಾಥಾ ಮಾಡಬೇಕು ಅಂತ ಇದ್ದೀವಿ, ಅಥವಾ ಚುನಾವಣೆ ಬಹಿಷ್ಕಾರ ಮಾಡುವಂಥ ಇದನ್ನು ಯೋಚನೆ ಮಾಡ್ತಾಯಿದ್ದೀವಿ. ಇದಕ್ಕೆ ತುಂಬ ಅವಕಾಶ ಮಾಡಿಕೊಡ್ತೀರಾ, ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ನಮಗೆಲ್ಲ ನ್ಯಾಯ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಈ ಮೂಲಕ ಮಾಧ್ಯಮ ಮಿತ್ರರಲ್ಲೂ ನಿಮ್ಮ ನೈತಿಕ ಸಹಕಾರ ನಮ್ಮ ಮೇಲೆ ಇರಲಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಹಂದೇನಹಳ್ಳಿ, ಬೆದರಗುಪ್ಪೆ, ನೆರ್ಲೂರು ಈ ಸುತ್ತಮುತ್ತಲಿನ ಗ್ರಾಮಗಳಿಗೆ ಸೇರಿದ ಮುತ್ತನಲ್ಲೂರು, ಅಮಾನಿಕೆರೆ, ಬಿಲ್ಲಾಪುರ, ಎಸ್ಮೇಡಹಳ್ಳಿ, ಶಾವಕನಹಳ್ಳಿ ಈ ಭಾಗದ ಜಮೀನುಗಳನ್ನು, ಸೊಳ್ಳ್ಯಾಪುರ ಇತರೆ ಗ್ರಾಮಗಳ ಜಮೀನುಗಳನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ ಭೂಸ್ವಾಧೀನ ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಇದಕ್ಕೆ ರೈತರ ಯಾವುದೇ ಕಾರಣಕ್ಕೂ ರೈತರ ಒಪ್ಪಿಗೆ ಇಲ್ಲ. ಕಾರಣ ಏನು ಅಂದರೆ, ನಾನಾ ಕಾರಣಗಳಿಂದ ಸಾಕಷ್ಟು ಭೂಮಿಯನ್ನು ಆನೇಕಲ್ ತಾಲೂಕಿನ ರೈತರು ಕಳ್ಕೊಂಡಿದ್ದೀವಿ. ಸಾಕಷ್ಟು ಜಮೀನು, ಸುಮಾರು 8,000 ಎಕರೆ ಇದುವರೆಗೂ ಆನೇಕಲ್ ತಾಲೂಕಿನ ಜಮೀನುಗಳು ಸ್ವಾಧೀನಕ್ಕೆ ಒಳಪಟ್ಟಿವೆ. ಈಗ ಅಳಿದುಳಿದಷ್ಟು, ಈಗ ಇದರಲ್ಲೆಲ್ಲ ಇರೋದು ಸುಮಾರು ಒಂದು 1500ರಿಂದ 2000 ಕುಟುಂಬಗಳು, ನಾನು ಸಪ್ರೇಟ್ ಕುಟುಂಬಗಳಲ್ಲ, ಒಟ್ಟು ಕುಟುಂಬಗಳ ಆಸ್ತಿ ಈ ಒಂದು 600 ಎಕರೆ ಜಮೀನು. ಇವರು ಉಳಿದಿರೋದು ಇಷ್ಟೇ. ಈ ಜಮೀನನ್ನು ನೀವು ವಶಪಡಿಸಿ ಯಾರೋ ಕೈಗಾರಿಕೆಗಳಲ್ಲಿ ಮುಂದುವರೆದಂಥವ್ರ ಜೊತೆ ಏನೋ ಶಾಮೀಲಾಗಿದ್ದೀರೋ ಅಥವಾ ಏನಾಗಿದ್ದೀರೋ ಗೊತ್ತಿಲ್ಲ, ಅವರು ಕೊಡೋದ್ರಿಂದ, ನಮ್ಮನ್ನು ಬೀದಿಗೆ ಬಿಡೋದ್ರಿಂದ ನಿಮಗೆ ಬರೋ ಲಾಭ ಏನು? ಅದೇ ನಮ್ಮ ಆನೇಕಲ್ ತಾಲೂಕು ಬಿಟ್ಟು ಬೇರೆ ಭಾಗಗಳಲ್ಲಿ ಸಾಕಷ್ಟು ಜಮೀನುಗಳಿದೆ, ಸಾಕಷ್ಟು ವಸತಿಗಳಿದೆ. ಈಗ ರಿಂಗ್ ರೋಡ್ಗಳು ಬರ್ತಾ ಇದೆ, ಆ ಕಡೆಗೆ ಯಾಕೆ ಹೋಗ್ತಾ ಇಲ್ಲ ನೀವು? ಇಲ್ಲಿ ಫಲವತ್ತಾಗಿರೋ ಜಮೀನಿಗೆ ಯಾಕೆ ಬರ್ತಾ ಇದ್ದೀರಾ? ಇಂಥ ಫಲವತ್ತಾದ ಕೆಂಪು ಭೂಮಿ ನಾವು ನೋಡಿ, ನೀವು ದಯವಿಟ್ಟು ಒಂದು ರಿಟೈರ್ಡ್ ಜಡ್ಜಿಂದ ಒಂದು ಕಮಿಷನ್ ಅಪಾಯಿಂಟ್ ಮಾಡಿ, ಇಲ್ಲಿ ಪ್ರತಿಯೊಂದು ಇಂಚು ಜಮೀನು ಏನು ನೀವು ರಿಪೋರ್ಟ್ ಮಾಡಿದ್ದೀರಾ ಸ್ವಾಧೀನಕ್ಕೆ, ಪ್ರತಿಯೊಂದು ಇಂಚು ಜಮೀನು ಎನ್ಕ್ವೈರಿ ಮಾಡಿ. ನಾವು ಏನೇನು ಡೆವಲಪ್ಮೆಂಟ್ ಇದೆ, ಅಲ್ಲಿ ಯಾರ್ಯಾರು ಬದುಕ್ತಿದ್ದಾರೆ, ಎಷ್ಟು ಕುಟುಂಬಗಳು ಅದ್ರ ಮೇಲೆ ಅವಲಂಬನೆ ಆಗಿವೆ ಅನ್ನೋದ್ರ ಬಗ್ಗೆ ನೀವು ದಯವಿಟ್ಟು ಕೂಲಂಕಷವಾದ ತನಿಖೆ ನಡೆಸಿ ನಂತರ ನಿಮ್ಮ ಕ್ರಮ ತಗೋಬೇಕೇ ವಿನ ಈ ರೀತಿ ಏಕಾಏಕಿಯಾಗಿ ಜನಗಳ ಬದುಕುವ ಹಕ್ಕನ್ನು ಕಿತ್ಕೊಂಡು ನೀವು ಜಮೀನನ್ನ ಸ್ವಾಧೀನಪಡಿಸ್ಕೊಳ್ಳೋಕೆ ಹೊರಟಿರೋದು ಅಕ್ಷಮ್ಯ ಅಪರಾಧ ಆಗ್ತದೆ. ಜನಗಳ ಬದುಕುವ ಹಕ್ಕನ್ನು
ನೀವು ಕಿತ್ಕೊಂಡಂಗೆ ಆಗುತ್ತೆ. ದಯವಿಟ್ಟು ಇದಕ್ಕೆ ನಮ್ಮೆಲ್ಲರ ಒಕ್ಕೊರಲಿನ ವಿರೋಧ ಇದೆ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಕ್ಕೆ ಬಿಡೋದಿಲ್ಲ. ಇದರಲ್ಲಿ ನಾವು ಒಗ್ಗಟ್ಟಾಗಿದ್ದೇವೆ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ವಾಟರ್ ಸೋರ್ಸ್ ಪ್ರಾಬ್ಲಮ್ ಹೇಳಿದ್ದೀರಾ ನೀವು. ವಾಟರ್ ಸೋರ್ಸ್ ಪ್ರಾಬ್ಲಮ್ ಇದ್ದರೆ ಗ್ರೀನ್ ಟ್ರಿಬ್ಯುನಲ್ ರೆಕಮೆಂಡ್ ಪ್ರಕಾರ ನೀವು ನಾಲೆಗಳೆಲ್ಲ ಯಾಕೆ ಎತ್ತಿಸಿದ್ರಿ? ಮತ್ತು ಕೆರೆಗಳೆಲ್ಲ ಯಾಕೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಾ? ಆ ಕಡೆ ಕೆರೆಗಳನ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಾ, ಈ ಕಡೆ ಭೂಮಿ ಕಿತ್ಕೊಳ್ತಾ ಇದ್ದೀರಾ. ಯಾವ ನ್ಯಾಯ ಇದು? ತಾವು ಅಧಿಕಾರದಲ್ಲಿರೋರು ಇದನ್ನೆಲ್ಲ ಯೋಚನೆ ಮಾಡಬೇಕು. ನಾವು ಆನೇಕಲ್ ತಾಲೂಕಿನ ರೈತರು ಯಾರು ಮೂರ್ಖರಲ್ಲ. ದಯಮಾಡಿ ಇದನ್ನೆಲ್ಲ ಮನಸ್ಸಿಗೆ ತೊಗೊಂಡು ನೀವು ಇದನ್ನು ಪರಿಗಣನೆಗೆ ತಗೊಂಡು ನೀವು ಈ ಜಾಗವನ್ನು ಖಂಡಿತವಾಗಿ ನಮಗೆ ಬಿಟ್ಕೊಡ್ಬೇಕು ಅಂತ ಈ ಮೂಲಕ ತಮ್ಮನ್ನು ಪ್ರಾರ್ಥಿಸ್ತೇವೆ. ಮಿತ್ರರಲ್ಲಿ ಈ ಮೂಲಕ ನಾವು ಇವತ್ತು ಇಲ್ಲಿ ಹಂದೇನಹಳ್ಳಿ ಪಂಚಾಯಿತಿ ಸುತ್ತಮುತ್ತ ಇರೋ ಗ್ರಾಮಗಳ KEDBಗೆ ಸಂಬಂಧಪಟ್ಟಂಗೆ ಭೂಸ್ವಾಧೀನ ಪ್ರಕ್ರಿಯೆ ಏನು ಇವರು ನೋಟಿಸನ್ನ ಬರೀ ಪೇಪರಲ್ಲಿ ಮಾಡಿದ್ದಾರೆ. ಅವರ ಒಂದು ಗೆಜೆಟ್ ಆಗಿಲ್ಲ, ಇದು ಬರೀ ಪ್ರಸ್ತಾವನೆಗಳಾಗಿದೆ. ಇದನ್ನು ವಿರೋಧಿಸ್ತಾ ಕೆಲವು ವಿಚಾರಗಳನ್ನ ಹೇಳಬೇಕಾಗಿದೆ. ಇಲ್ಲಿನ ಏನು ಉದ್ದೇಶ ಇದೆ ನಿಮ್ಮದು KEDB ಉದ್ದೇಶ, ಈ ಒಂದು 800 ಎಕರೆ ಇರ್ಬೋದು ಅಥವಾ ಇನ್ನೊಂದು ಊರು, ಇವತ್ತು ಈ ಪಂಚಾಯಿತಿ ಆಯಿತು, ನಾಳೆ ಇನ್ನೊಂದು ಪಂಚಾಯಿತಿ, ನಾಳೆ ಇನ್ನೊಂದು ಊರು, ಎಲ್ಲೇ ಹೋದರೂ ಕೂಡ ಭೂಸ್ವಾಧೀನ ನೀವು ಮಾಡ್ಕೊಳ್ಳೋದು ರೈತರ ಜಮೀನೇ. ಇಲ್ಲಿ ಏನು ಇವತ್ತು ಹಂದೇನಹಳ್ಳಿ ಪಂಚಾಯತಿಯಿಂದ ಇರ್ತಕ್ಕಂಥ ಒಂದು 800 ಎಕರೆ ಅಂತ ನಾವು ಪೇಪರಲ್ಲಿ ನೋಡಿರ್ತಕ್ಕಂಥದ್ದು, ಇಷ್ಟನ್ನ ತೆಗೆದುಕೊಂಡು ನೀವು ಎಷ್ಟು ಜನಕ್ಕೆ ನೀವು ಉದ್ಯೋಗ ಕೊಡ್ಬೋದು, ಆದರೆ ಇದರಲ್ಲಿ ಎಷ್ಟು ಜನ ಜೀವನ ಮಾಡ್ತಾಯಿದ್ದಾರೆ ಇದನ್ನು ನೀವು ಅವಲೋಕಿಸಬೇಕು. ಆನಂತರ ಕಾನೂನು ವಿಚಾರಗಳು ಬಂದಾಗ ಇವು ಯಾರಿಗೂ ಸ್ಪಷ್ಟವಾದ ಒಂದು ಯಾವುದೂ ನೋಟಿಫಿಕೇಷನ್ ಆಗದಿದ್ದ ಕಾರಣವಾಗಿ ಈ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಏನು ನಿಮ್ಮ ಹಳೆಯ ವಿಚಾರಗಳಿದ್ದಾವೆ, ಹಣವಂತರಿಗೆ ದುಡ್ಡಿರೋರಿಗೆ ನೀವು KEDB ನಿವೇಶನಗಳು ಕೊಡೋ ವಿಚಾರಗಳಾಗ್ಬೋದು, ಇದನ್ನೆಲ್ಲ ಬದಲಾವಣೆ ಮಾಡ್ಕೊಳ್ಳೋವಂಥ ಸಮಯ ಇದು. ಚುನಾವಣೆ ಸಮಯದಲ್ಲಿ ನೀವು ಇದನ್ನು ಮಾಡಿದ್ದೀರಾ. ಇದನ್ನು ನಾವು ಇವತ್ತು ರೈತರ ಜೊತೆ ಎಲ್ಲ ಚರ್ಚೆ ಮಾಡಿ ಇದರ ಮುಂದಿನ ತೀರ್ಮಾನ ಯಾವ ರೀತಿ ಇರಬೇಕಂತ ಹೇಳಿ ಮತ್ತೊಂದು ಸಾರಿ ನಾವು ಪತ್ರಿಕೆ ಹೇಳಿಕೆ ಕೊಡಬೇಕಾಗ್ತೈತೆ. ಈಗ ಏನು ಇವತ್ತು ಈ ಭೂಸ್ವಾಧೀನ ಮಾಡ್ತಿರೋ ಅನ್ನೋ ವಿಚಾರಕ್ಕೆ ತುಂಬ ಜನ ತುಂಬ ರೋಷವಾಗಿದ್ದಾರೆ. ಆದರೆ ಈ ಪ್ರಕ್ರಿಯೆ ಯಾವ ಮುಂದುವರಿಬಾರ್ದು. ಚುನಾವಣೆ ಮುಗಿದ ನಂತರ ರೈತರ ಜೊತೆ ಸಮಾಲೋಚನೆ ಮಾಡಿ ಜನಪ್ರತಿನಿಧಿಗಳು ಪ್ರತಿಯೊಬ್ಬರೂ ಯಾವುದೇ ಪಕ್ಷ ಆಗ್ಬೋದು ಈ ವಿಚಾರ ಎಕ್ಸ್ಪೆಷಲಿ ಹಂದೇನಹಳ್ಳಿ ಸುತ್ತಮುತ್ತ ಎಲ್ಲ ರೈತ ಕುಟುಂಬಗಳೇ ಯಾರು ಕೂಡ ಇಲ್ಲಿ ಆನೇಕಲ್ ಭಾಗದಲ್ಲಿ ಎಷ್ಟೇ ಡೆವಲಪ್ಮೆಂಟ್ ಆಗಿ ಬೇರೆ ಏನೋ ಪ್ರೈವೇಟ್ ಡೆವಲಪ್ಮೆಂಟ್ ಇದ್ದರೂ ಕೂಡ ಹಂದೇನಹಳ್ಳಿ ಪಂಚಾಯತಿ ಇವತ್ತು ರೈತರಾಗಿ ಉಳ್ಕೊಂಡಿದ್ದಾರೆ. ಆ ಪಂಚಾಯತಿನ ಹಂಗೆ ನೀವು ಮುಂದುವರಿಸಬೇಕು ಅಂತೇಳಿ ನಮ್ಮ ಒಂದು ವಿನಂತಿಯೊಂದಿಗೆ ನಾವು ಆಗ್ರಹಿಸ್ತೇವೆ. ಯಾವುದೇ ಕಾರಣಕ್ಕೂ ಈ ಏನು ಪತ್ರ ವ್ಯವಹಾರ ಇಷ್ಟ ಆಗಿದೆ ಇಷ್ಟಕ್ಕೆ ನಿಲ್ಲಬೇಕು. ರೈತರ ಜೊತೆ ಮುಖಂಡರುಗಳು ಯಾಕೆ ಹೇಳ್ತಾ ಇದ್ದೀವಿ, ಇದು ಅಂದರೆ ಚುನಾವಣೆ ಸಮಯ, ನೀವು ಇದನ್ನು ಮುಂದುವರಿಸಬಾರ್ದು, ಪತ್ರದಲ್ಲಿ ಮುಂದುವರಿಸಬಾರ್ದು. ಯಾವುದೇ ಕಾರಣಕ್ಕೂ ನೀವು ಏನಾದರೂ ಇದನ್ನು ನೋಟಿಫಿಕೇಷನ್ ಮಾಡಿಬಿಟ್ರೆ ಪುನಃ ನಾವು ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಳ್ಳೋದಕ್ಕೆ ಕೋರ್ಟ್ಗೆ ಹೋಗಬೇಕಾಗ್ತಿದೆ. ಸರ್ಕಾರಕ್ಕೆ ಚುನಾವಣೆ ಸಮಯದಲ್ಲಿ ಹೇಳ್ತಾ ಇರೋದೇನೆಂದರೆ ಇದನ್ನು ಇಲ್ಲಿಗೆ ನಿಲ್ಲಿಸಿ ಚುನಾವಣೆ ನಂತರ ಈ ಭಾಗದಲ್ಲಿ ಜನಪ್ರತಿನಿಧಿಗಳೊಂದಿಗೆ ರೈತರೊಂದಿಗೆ ಚರ್ಚೆ ಮಾಡಿ ಇದರ ಮುಂದುವರೆದ ಭಾಗನ ಮಾಡಬೇಕಂತ ನನ್ನ ಒಂದು ಸ್ವಂತ ಅಭಿಪ್ರಾಯನ ಹೇಳ್ತಾ ಇದ್ದೀವಿ. ಇಲ್ಲಿ ರೈತರ ಜೊತೆಗೆ ಪೂರ್ತಿ ಮುಕ್ತವಾಗಿ ಚರ್ಚೆ ಮಾಡಿದ ನಂತರ ನಮ್ಮದು ಇನ್ನೊಂದು ಪತ್ರಿಕೆ ಹೇಳಿಕೆ ಬಿಡುಗಡೆ ಮಾಡೋ ಅವಶ್ಯಕತೆ ಇದೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. 4 ಪ್ರಕಾರವಾಗಿ 80 ಜನ ರೈತರನ್ನ ಗಡಿಗೆಗೆ ತೆಗೆದುಕೊಳ್ಬೇಕು. 80 ಜನ ರೈತರು ಒಪ್ಕೊಂಡ್ರ ಮೇಲೆ ಅವ್ರು ಭೂಸ್ವಾಧೀನಕ್ಕೆ ಆಹ್ವಾನ ನೀಡ್ಬೋದು, ಇಲ್ಲಾಂದರೆ ಅವರು ಅಕ್ವಿಜೇಷನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮಾಡಬೇಕಾಗಿದೆ. ಇವತ್ತು ಒಂದು ಪತ್ರಿಕೋದ್ಯಮ ಗೋಷ್ಠಿಯನ್ನು ಕರೆದಿದ್ದೀವಿ. ನಾವು ನಮ್ಮ ಎಲ್ಲ ಸುತ್ತಮುತ್ತಲ ಏನು ಯಾರು ಶೋಷಿತರು ಅಂದರೆ ನಮ್ಮ ಇವ ಭೂಮಿಯನ್ನು ಕಳ್ಕೊಳ್ತಿರ್ತಕ್ಕಂಥ ರೈತರ ಜೊತೆಯಲ್ಲಿ ಪ್ರತಿಯೊಬ್ಬ ರೈತರ ಜೊತೆಯಲ್ಲಿ ಸಭೆ ಸೇರಿ ಅದನ್ನು ಈಗ ತಕ್ಷಣಕ್ಕೆ ನಮ್ಮ ಶಾಸಕರು ನಮ್ಮ ಸಂಸದರ ಜೊತೆಯಲ್ಲಿ ಮಾತುಕತೆ ನಡೆಸ್ತೀವಿ. KEDB ಅಧಿಕಾರಿಗಳ ಜೊತೆ ಸಹ ಮಾತುಕತೆ ನಡೆಸ್ತೀವಿ. ಆನಂತರ ನಾವು 29ನೇ ತಾರೀಕು ಕಳೆದ ಮೇಲೆ 30-31 ಸಭೆ ಸೇರಿ ಒಂದು ದೊಡ್ಡದಾದ ಹೋರಾಟ ಸಮಿತಿಯನ್ನು ರಚನೆ ಮಾಡ್ತೀವಿ. ಆ ಹೋರಾಟ ಸಮಿತಿಗೆ ಒಂದು ಚೆನ್ನಾಗಿ ವಿಚಾರ ಗೊತ್ತಿರ್ತಕ್ಕಂಥ ಅವರನ್ನು ಹುರಿದುಂಬಿಸ್ತಕ್ಕಂಥ ವಿಷಯಗಳು ಗೊತ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಕರೆಸಿ ರೈತರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಇವನಲ್ಲಿ ನಮ್ಮಲ್ಲಿ ಪಕ್ಷ ಭೇದ ಇಲ್ಲ. ನಾವೆಲ್ಲರೂ ರೈತರು ಒಂದೇ, ಎಲ್ಲರೂ ಸಮಸ್ಯೆನೂ ಒಂದೇ. ಇಲ್ಲಿ ನಮಗೇನು ಬೇಕು, ಯಾರು ಸರ್ಕಾರ ಇರ್ತದೋ ಅವ್ರ ಜೊತೆ ಹೋಗಿ ಅದು ಪ್ರಯತ್ನ ಪಡೋಣ, ಹೋರಾಟನೂ ಪ್ರಯತ್ನ ಪಡೋಣ, ನಂತರ ಕಾನೂನು ಹೋರಾಟನ ಮಾಡೋಣ. ನಮ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಏನೋ ಅನಾದಿ ಕಾಲದಲ್ಲಿ ರೈತ ಭಯಪಟ್ಟು ಜಮೀನು ಬಿಡ್ತಾ ಇದ್ದ. ಇವತ್ತು ಯಾರೂ ಭಯಪಡಲ್ಲ. ಪ್ರತಿಯೊಬ್ಬ ರೈತನಿಗೆ ಯಾವ ಕಾನೂನು ಕಟ್ಟಳೆ ಎಲ್ಲ ಗೊತ್ತಿದೆ. ಅದು ಪೂರ್ವನ್ನೆಲ್ಲ ಬರ್ತದೆ. ಜನರ ಅಭಿಪ್ರಾಯ ಕೇಳ್ತಾನೆ. ನಾವು 75% ರೈತ ನಾವು ಜಮೀನು ಕೊಡೋದಂದರೆ ಅವು ಏನು ಮಾಡೋಕ್ಕಾಗಲ್ಲ. ನಮ್ಮ ನ್ಯಾಯಾಲಯದಲ್ಲಿ ಸ್ಟೇ ಸಿಕ್ಕುತ್ತೆ, ನಾವು ಎಲ್ಲಿಗೂ ಹೋರಾಟ ಮಾಡ್ಬೋದು.
ಏನು ಸಮಸ್ಯೆ ಆಗಲ್ಲ. ರೈತರೆಲ್ಲ ಧೈರ್ಯವಾಗಿರಬೇಕು, ನಾವು ಒಗ್ಗಟ್ಟಾಗಿರೋಣ. ಎಲ್ಲ ಊರಲ್ಲಿ ನಾವೆಲ್ಲ ಒಂದೇ. ಇದನ್ನು ನಮ್ಮ ಯುವಕ ಮುಖಂಡರ ಹತ್ರ ಚರ್ಚೆ ಮಾಡಿ ನಾವು ಯಾವತ್ತು ಹೋರಾಟ ಸಮಿತಿ ಮೀಟಿಂಗ್ ಕರೆಯೋಣ ಅಂತ ನಾವೆಲ್ಲ 4-5 ಊರು ಜನ ಸೇರಿ ಮಾತಾಡಿ ಅದನ್ನು ಹೋರಾಟ ರೂಪಿಸ್ತೀವಿ. ನಮ್ಮ ಹೋರಾಟ ತಾತ್ಕಾಲಿಕವಲ್ಲ, ನಿರಂತರ. ನಾವು ಗೆಲ್ಲೋವರೆಗೂ ಈ ಹೋರಾಟವನ್ನು ನಿಲ್ಲಿಸಲ್ಲ. ಜನತೆಗೆ ಏನು ಉಪಯೋಗ ಆಗಿದೆ, ಅಲ್ಲಿ ಭೂಮಿ ಕಳ್ಕೊಂಡ ರೈತರಿಗೆ ಏನು ಉಪಯೋಗ ಆಗಿದೆ? ಈಗ ಸಣ್ಣ ಸಣ್ಣ ರೈತರು ಇಲ್ಲಿ ಇರೋದು ನಮಗೆ ಆಗಿದೆ. ಅಂಡರ್ಗ್ರೌಂಡ್ ವಾಟರ್ ಪೊಲ್ಯೂಷನ್ ಮಾಡಿದ್ದೀರಾ, ಉದ್ಯೋಗ ಎಲ್ಲ ಹೊರ ರಾಜ್ಯಗಳವ್ರು ಕೊಡ್ತಾ ಇದ್ದೀರಾ. ನಮಗಾಗಿರೋ ಲಾಭ ಏನು? ಲೋಕಲ್ ರೈತರು ಈಗ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ, ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ, ಬಳಗಾರ್ನಹಳ್ಳಿ ಆ ಪ್ರದೇಶದ ಜನಗಳಿಗೆ ನೀವು ಭೂ ಸ್ವಾಧೀನ ಮಾಡ್ಕೊಂಡಿದ್ದೀರಾ. ಅಲ್ಲಿನ ಲೋಕಲ್ ರೈತರಿಗೆ ಯಾರಿಗಾದ್ರೂ ಒಬ್ರಿಗೆ ಉದ್ಯೋಗ ಸಿಕ್ಕಿದೆಯಾ? ಫಲವತ್ತಾದ ಭೂಮಿ ಅಂದ್ರೆ ಇದು ಬಿಸಾಗಿದ್ರೆ ಬೀಜ ಐತಿ ಬಿಸಾಗಿದ್ರೆ ಅದು 2 ತಿಂಗಳಿಗೆ ನಮಗೆ ಫಲ ಕೊಡುತ್ತೆ. 2 ತಿಂಗಳಿಗೆ ನಮಗೆ ಫಲ ಕೊಡುವಂತ ಭೂಮಿ. ಇವಾಗ ಅವರು ಇಂಡಸ್ಟ್ರಿಯಲೈಸೇಷನ್ ಮಾಡಬೇಕು, ನಮಗೆ ದೇಶಕ್ಕೆ ಅಭಿವೃದ್ಧಿ ಬೇಕು. ಯಾಕೆ ಬೇಕು ಅಂದ್ರೆ ದೇಶಗಳಿಗೆ ಎಲ್ಲ ನಮ್ಮ ಪ್ರಜೆಗಳಿಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು. ಆದ್ರೆ ಆ ಜಾಗ ಇದಲ್ಲ, ಇದು ಫಲವತ್ತಾದಂತ ಭೂಮಿ, ನೀರಾವರಿ ಭೂಮಿ. ಅದು ಆ ಕೆಲಸ ಮಾಡಬೇಕು ಅಂದ್ರೆ ಹೋಗಿ ಬರಡು ಭೂಮಿಗೆ ಹೋಗಿ. ನಮ್ಮ ದೇಶ ಏನು, ನಮ್ಮ ಸ್ಲೋಗನ್ ಏನು? ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್. ಜೈ ಜವಾನ್, ಜವಾನ ಬಂದು ಬಾರ್ಡರಲ್ಲಿ ಅರಳಬೇಕು. ಅದೇ ರೈತ ಬಂದು ಫಲವತ್ತಾದ ಭೂಮಿಯಲ್ಲಿ ಅರಳಬೇಕು. ವಿಜ್ಞಾನ ಬಂದು ಬರಡು ಭೂಮಿಯಲ್ಲಿ ಅರಳಬೇಕು. ನಿಮ್ಮ ವಿಜ್ಞಾನ ಏನಿದ್ರು ಕೂಡ ಬರಡು ಭೂಮಿಯಲ್ಲಿ ಅರಳಿಸಿ ನೋಡಿಸಿ ದೇಶ ಉದ್ಧಾರ ಆಗುತ್ತೆ. ಇಲ್ಲ ಅಂದರೆ ನಮ್ಮ ದೇಶ ಉದ್ಧಾರ ಆಗಲ್ಲ. ರೈತರು ಯಾವತ್ತು ಗುಲಾಮರಾಗ್ತಾರೆ, ಇಂಡಸ್ಟ್ರಿಯಲಿಸ್ಟರು ಶ್ರೀಮಂತರಾಗ್ತಾರೆ. ಬೇರೆ ದೇಶಗಳಲ್ಲಿ ಬ್ಲ್ಯಾಕ್ ಮನಿ ಮಾಡ್ತಾರೆ. ಬೇರೆ ದೇಶದಲ್ಲಿ ಬರೀ ರಿಯಲ್ ಎಸ್ಟೇಟ್ ಮಾಡಿಕೊಂಡು, ನಮ್ಮ ದೇಶದಲ್ಲಿ ರಿಯಲ್ ಎಸ್ಟೇಟ್ ಮಾಡಿಕೊಂಡು ಬದುಕ್ತಾ ಇರ್ತಾರೆ. ರೈತರು ಮಾತ್ರ ಇಲ್ಲಿ ಸಾಯ್ತಾ ಇರ್ತಾರೆ. ಈ ಥರ ಆಮಿಷಗಳನ್ನೆಲ್ಲ ಒಡ್ಡಿ ರೈತರಿಗೆ ಅಷ್ಟು ಕೊಡ್ತೀವಿ, ಇಷ್ಟು ಕೊಡ್ತೀವಿ, ಅಷ್ಟು ಲಕ್ಷ ಕೊಡ್ತೀವಿ, 1:2 ಕೊಡ್ತೀವಿ, 1:4 ಕೊಡ್ತೀವಿ ಅಂತೇಳಿ ಹಾಳು ಮಾಡ್ತಾ ಇದ್ದಾರೆ ರೈತರು. ಅದೇ ಥರ ನಮ್ಮ ಫಲವತ್ತಾದಂಥ ಭೂಮಿನೂ ಹಾಳು ಮಾಡ್ತಾ ಇದ್ದಾರೆ. ಇವಾಗ ಅಲ್ಲಿಂದ ನೋಡಿ ಮುತ್ತಾನಲ್ಲೂರು ಕೆರೆಯಿಂದ ಬಿದಿರೂಪೆ ಕೆರೆಗೆ ಒಳ್ಳೆ ಫಲವತ್ತಾದಂಥ ಭೂಮಿ. ಇವತ್ತಿಗೂ ಕೂಡ ಅವರು ಅದನ್ನ ನೋಡಿಕೊಂಡು ರಿಯಲ್ ಎಸ್ಟೇಟ್ ಮಾಡಬೇಕು ಅಂತೇಳಿ ಅಭಿವೃದ್ಧಿ ಮಾಡಲಿಲ್ಲ. ಒಳ್ಳೆ ಕಾಲುವೆಗಳು ತೆಗೆದುಬಿಟ್ಟು ಕೆರೆಗೆ ಬಿಡ್ಬೋದಲ್ಲ. ಒಳ್ಳೆ ಇದು ಒಳ್ಳೆ ಏನು ಜಲ ಅಭಿವೃದ್ಧಿ ಆಗುತ್ತೆ ಇಲ್ಲಿ. ಏನು ಎಂಥ ಒಳ್ಳೆ ಅಭಿವೃದ್ಧಿ ಆದಂಥ ಇದು ಏನು ನೀರಾವರಿ ಆದಂಥ ಪ್ರದೇಶ ಇದು. ಅಭಿವೃದ್ಧಿ ಆಗುತ್ತೆ. ಅಲ್ಲಿ ನಮಗೆ ಏನು ಅಂದರೆ ನಮ್ಮ ಡಿಮ್ಯಾಂಡ್ ಏನು ಅಂದರೆ ಅಲ್ಲಿ ದಯಮಾಡಿ ನೀವು ಇಂಡಸ್ಟ್ರಿಯಲ್ ತರಬೇಡಿ, ಯಾವುದು ಸಾಫ್ಟ್ವೇರು ಬೇಡ, ಏನು ಬೇಡ. ಇಲ್ಲಿ ತುಂಬ ಪೊಲ್ಯೂಷನ್ ಆಗುತ್ತೆ. ಇಂಡಸ್ಟ್ರೀಸ್ ಬಂದರೆ ಇಲ್ಲಿರೋ ಕುಲ್ಗೆಟ್ ಹೋಗುತ್ತೆ. ಏನು ಎಂಥ ಒಳ್ಳೆಯ ನೀರಿದೆ, ಇವತ್ತು ಸ್ವಲ್ಪ ಕುಡಿಬೋದು ನೀರು. ಆದರೆ ಇನ್ನೊಂದು 10 ವರ್ಷಕ್ಕೆ ನಾವು ಆ ನೀರನ್ನು ಕುಡಿಯೋಕ್ಕಾಗಲ್ಲ. ಇಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆಗಿದೆ ಅಂದರೆ ಕುಡಿಯೋಕ್ಕಾಗಲ್ಲ ಇಲ್ಲಿ ನೀರು. ವಾತಾವರಣ ಎಷ್ಟು ಹಳೆ. ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ಬೆಂಗಳೂರಲ್ಲಿ ಇವತ್ತು ಕೊಲಂಬಿಯಾ ಬೇಕು, ನಮ್ಮ ಜನರಿಗೆ ಮಣಿಪಾಲ್ ಬೇಕು, ನಾರಾಯಣ ಹೃದಯಾಲಯ ಬೇಕು, ಎಲ್ಲ ಬೇಕು. ಇವತ್ತು ಬೇರೆ ಕಡೆ ಯಾವುದು ಬೇಕಾಗಿಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲ್ ಆದರೆ ಸಾಕು. ಯಾಕಂದರೆ ಅಲ್ಲಿ ವಾತಾವರಣ ಅಷ್ಟು ಚೆನ್ನಾಗಿದೆ. ಇವತ್ತು ನಮ್ಮ ಬೆಂಗಳೂರು ಬಂದು ಡೇಂಜರ್ ಝೋನಲ್ಲಿದೆ. ಯಾಕಂದರೆ ಫುಲ್ ಇಂಡಸ್ಟ್ರಿಯಲೈಸೇಷನ್ ಆಗ್ತಾ ಇದೆ. ಇಂಡಸ್ಟ್ರಿಯಲೈಸೇಷನ್ ಆದರೆ ಏನಾಗುತ್ತೆ, ಜನರದ್ದು ಆರೋಗ್ಯಗಳೆಲ್ಲ ಹಾಳಾಗ್ತಾ ಇದೆ, ನಮ್ಮ ಪರಿಸರ ಕಡೆನೂ ಹಾಳಾಗ್ತಾ ಇದೆ. ಮಾಡಿ ಎಲ್ಲಿ ಮಾಡಬೇಕು? ಬರಡು ಭೂಮಿಯಲ್ಲಿ ಮಾಡಿ. ನಿಮ್ಮ ಬರಡು ಭೂಮಿಯಲ್ಲಿ ನಿಮ್ಮ ವಿಜ್ಞಾನನ ಮಾಡಿ, ಡೆವಲಪ್ ಮಾಡಿ ನಿಮ್ಮ ವಿಜ್ಞಾನನ. R&D ಮಾಡಿ. ಅಲ್ಲಿ ಲೋಕಲ್ ಲೀಡ್ಸ್ಗೆ ಕೆಲಸ ಕೊಡಿ. ಪ್ಲಸ್ ಇನ್ನೊಂದೇನು ಅಂದರೆ ಅಲ್ಲಿರೋರೆಲ್ಲನೂ ಕೂಡ ನಮ್ಮ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಉದ್ಯೋಗ ಅರ್ಸ್ಕೊಂಡು. ಅಲ್ಲಿರೋ ಲೋಕಲ್ ಇವಾಗ ಗುಲ್ಬರ್ಗ ಇದೆ, ಬಿಜಾಪುರ ಇದೆ, ಏನು ಅನ್ಡೆವಲಪ್ಡ್ ಪಾಪ ಕೂಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ಉದ್ಯೋಗ ಕೊಡಿ. ಇಂಡಸ್ಟ್ರೀಸ್ ತನ್ನಿ. ಇಲ್ಲಾಕ್ ತರ್ತಾ ಇದ್ದೀರಾ ನೀವು? ಇಂಡಸ್ಟ್ರೀಸು ಇಲ್ಲಾಕ್ ತರ್ತಾ ಇದ್ದೀರಾ? ಏನು ಬೇಕಿದೆ? ಇಲ್ಲಿ ಯಾರಾದರೂ ಕೇಳಿದಾರ ಇಂಡಸ್ಟ್ರೀಸ್ ಬೇಕು ಅಂತೇಳಿ? ಇಲ್ಲಿರೋದು ಈ ಏನೀಗ ಅಕ್ವಿಜೇಷನ್ ಮಾಡಿದ್ದಾರೆ, ಇದರಲ್ಲಿ ಅತಿ ಸಣ್ಣ ರೈತರಿರೋದು. ಇದು ನಮಗೆ ದೊಡ್ಡ ಸಮಸ್ಯೆ. ಎಲ್ಲ ಗುಂಟೆಗಳು ಅರ್ಧ ಎಕರೆ 1 ಎಕರೆ ಇರೋವಂಥ ಜನ, ಇವರು ಜಮೀನು ಕೊಟ್ಟುಬಿಟ್ಟು ಅವ್ರಿಗೆ ಬೇರೆ ವೃತ್ತಿ ಗೊತ್ತಿಲ್ಲ, ವ್ಯವಸಾಯ ಬಿಟ್ಟು ವೃತ್ತಿ ಗೊತ್ತಿರೋರೇ ಇಲ್ಲ. ಏನು ಮಾಡ್ಬೇಕು ನಾವೆಲ್ಲ? ನೀವೇನೋ ಒಂದಷ್ಟು ಹಣ ಕೊಡ್ತೀರಾ, ಆ ಹಣನ ಉಪಯೋಗಿಸ್ಕೊಳ್ಳೋದಕ್ಕೂ ರೈತರಿಗೆ ಗೊತ್ತಿಲ್ಲ. ಏನು ಮಾಡ್ಬೇಕು ನಾವು? ಅದರಿಂದ ದಯವಿಟ್ಟು ಈ ಅತಿ ಸಣ್ಣ ರೈತರು ಬೇಕಾದರೆ ನೀವು ಬಂದು ಮಜರ್ ಮಾಡಿ. ಈ ಭೂಮಿ ಬಿಟ್ಟು ಬೇರೆ ಕಡೆ ನಮ್ಮದು ಲ್ಯಾಂಡ್ಗಳೇ ಇಲ್ಲ, ಅವಾಗ ನಾವು ಏನು ಮಾಡಬೇಕು? ಅದರಿಂದ ದಯವಿಟ್ಟು ಈ ಅತಿ ಸಣ್ಣ ರೈತರನ್ನು ಉಳಿಸೋವಂಥ ಜವಾಬ್ದಾರಿ ಸರ್ಕಾರಕ್ಕಿದೆ. ಯಾವುದೇ ಸರ್ಕಾರ ಇರ್ಬೋದು, ಅದು ಸಣ್ಣ ರೈತರನ್ನು ಉಳಿಸಬೇಕು. ದೊಡ್ಡ ರೈತರು ಯಾರೂ ಇಲ್ಲ, ಬೇಕಾದರೆ ನೀವು ಪರಿಶೀಲನೆ ಮಾಡಿ ಇದನ್ನು. ಎಸ್ಮೇಡಹಳ್ಳಿ ಮತ್ತು ಅಂದೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳು
ಸುಮಾರಿದೆ. ಬಿಕ್ಕನಹಳ್ಳಿ, ಸೊಳ್ಳೆಪುರ, ಆದಗಣ್ಣಹಳ್ಳಿ ಇದೆ, ಮತ್ತು ಅಡಿಗಾರ್ಕಲ್ಲಹಳ್ಳಿ, ಎಸ್ಮೇಡಹಳ್ಳಿ, ತ್ಯಾವಕನಹಳ್ಳಿ, ಬಿಲ್ಲಾಪುರ ಕೂಡ ಸ್ವಲ್ಪ ಜಮೀನಿದೆ. ಇದು ಏನು ಮಾಡಿದ್ದಾರೆ ಅಂದರೆ, ಈಗ ನೋಡಿ ಇಲ್ಲಿ ಇವರು ಇದು ಹೊಡೆಸಿದ್ದಾರೆ, ಇದು ಅಧಿಸೂಚನೆ ಹೊಡೆಸಿದ್ದಾರೆ. ಯಾವಾಗ ಹೊಡೆಸಿದ್ದಾರೆ ನೋಡಿ, ಎಲೆಕ್ಷನ್ ಯಾವಾಗಿದ್ದು ಅನೌನ್ಸ್ ಆಗಿದ್ದು ಯಾವಾಗ ಎಲೆಕ್ಷನ್ನು? 16ಕ್ಕೆ ಅನೌನ್ಸ್ ಆಗಿದೆ. 15ನೇ ತಾರೀಕು ಮಾಡಿದ್ದಾರೆ ಇದು. ನೋಡಿ 16ನೇ ತಾರೀಕು ಬೆಳಗ್ಗೆ ನೋಡಿ, ಇದು ತುಂಬ ಸೀರಿಯಸ್ ವಿಚಾರ. ಇದು ಯಾರ ಕೈ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಇದು CBI ಅವ್ರಿಗೂ ಹೋಗ್ಬೇಕಿದು. ಯಾಕಂದರೆ ಇದು ತುಂಬ ಕುತಂತ್ರದಿಂದ ನಡೆದಿರ್ತಕ್ಕಂಥದ್ದು. ಇದು ಯಾವ ಡ್ರೋನ್ ಸರ್ವೆ ಏನು ಮಾಡಿದಾರೋ ಏನೂ ಗೊತ್ತಿಲ್ಲ. ಇದು ಈಗ ನಾವು ಡ್ರೋನ್ ಸರ್ವೆ ಮಾಡಿದ್ದೀವಿ. ಇದಕ್ಕೆ ಎಲ್ಲ ಫಲವತ್ತಾದ ಭೂಮಿ. ಪ್ರತಿಯೊಬ್ಬ ರೈತರು ಅಳ್ತಾ ಇದ್ದಾರೆ ಮನೆಯಲ್ಲಿ ಕೂತ್ಕೊಂಡು. ಕೆಲವರೆಲ್ಲ ವಿಷ ತಗೊಳ್ಳೋದಕ್ಕೆ ಕೂಡ ಇದು ಮಾಡ್ತಾಯಿದ್ರು. ನಾವು ಬೇಡಪ್ಪ ಇರ್ರಿ, ಇದನ್ನು ಒಂದು ರೂಪರೇಷೆ ತರೋಣ. ಇವರು ಸುಮಾರು 3 ದಿನ ಹತ್ತಿದ್ದಾರೆ ನನ್ನ ಮುಂದೆನೆ. ಈ ಥರ ಎಲ್ಲ ಆಗ್ತಾಯಿದೆ ನೋಡಿ. ಇದು ನೋಡಿ, ಎಲೆಕ್ಷನ್ ಮುಂದೆ ದಿನ ನೋಡಿ, ಎಲೆಕ್ಷನ್ ಬೆಳಗ್ಗೆ ಸಂಜೆ ಅನೌನ್ಸ್ ಆಗಿದೆ 11 ಗಂಟೆಗೆ. ಅದಕ್ಕೆ ಮೊದಲು ನೋಡ್ರಿ, ಮುಂಚಿನ ದಿನ ಆಗಿದೆ. ಈಗ ಯಾವ ರಾಜಕೀಯದವ್ರ ಹತ್ರ ಹೋದ್ರೆ ನೀತಿ ಸಂಹಿತೆ ಇದೆ, ಓಟ್ ಹಾಕ್ರಿ ಆಮೇಲೆ ಮಾಡ್ತಾರೋಣ ಅಂತ ಇದ್ದಾರೆ. ಈಗ ನೋಡಿ ಮತ್ತೆ ಏನು ಮಾಡಿದ್ದಾರೆ, ಇದಾದಮೇಲೆ ನೋಡಿ ಪೇಪರ್ ಪಬ್ಲಿಕೇಶನ್ ಕೊಟ್ಟಿದ್ದಾರೆ. ನೋಡಿ ನ್ಯೂಸ್ ಪಬ್ಲಿಕೇಶನ್ ಯಾವ ಡೇಟ್ಗೆ ಇದೆ ಅಂದರೆ ಮೊನ್ನೆ ಡೇಟ್ಗೆ 21 ಕೊಟ್ಟಿದ್ದಾರೆ. ಇದೆಲ್ಲ ಮಾಡೋದಕ್ಕೆ ನೀತಿ ಸಮಿತಿ ಇಲ್ಲ. ನಾವು ರೈತರು ನೋಡ್ರಿ, ಇವತ್ತು ನಾವು ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ವು, ಈ ಥರ ಸಭೆ ಸೇರಬೇಕು ಅನುಮತಿ ಕೊಡಿ ಅಂತ. ಕೊಡೋದಿಲ್ಲ ಅಂತಾರೆ. ಕೊಟ್ಟರು ಫಸ್ಟು ಸಂಜೆ ಮಾಡ್ರಿ ಅಂದರು, ರಾತ್ರಿ 11 ಗಂಟೆಗೆ ಕಳಿಸಿದ್ದಾರೆ ಮಾಡಬೇಡಿ ಅಂತ. ಇದು ಯಾರ್ಯಾರ ಕೈವಾಡ ಇದೆ? ಇದು ಏನು ಲಾಬಿ ನಡೀತಾ ಇದೆ? ಇಂಥ ಫಲವತ್ತಾದ ಭೂಮಿ, ಮತ್ತು ಕೋಟಿಗಟ್ಟಲೆ ಬಾಳುತ್ತೆ ಇಲ್ಲಿ ಭೂಮಿ. ಬೆಲೆ ಇದೆ. ಬೆಲೆ ಈಗ ಗೈಡೆನ್ಸ್ ವ್ಯಾಲಿ 80. ಯಾವುದು ಬೆಲೆನೂ ನಮಗೆ ಬೇಕಾಗಿಲ್ಲ. ಯಾವುದೇ 1 ರೂಪಾಯಿ ಯಾರು ಆಸೆ ಪಡ್ತಾ ಇಲ್ಲ ಇಲ್ಲಿ. ಯಾಕಂದ್ರೆ ಸುಮಾರು ಜಮೀನು ಹೋಗ್ಬಿಟ್ಟಿದೆ. 10 ಕೋಟಿ ಕೊಟ್ಟರು ನಾವು ಭೂಮಿ ಕೊಡಲ್ಲ. ಈಗ ಪ್ರಾಣ ಬಿಡ್ತೀವಿ ಹೊರತು ಭೂಮಿ ಕೊಡಲ್ಲ ಅನ್ನೋರು ಇದರಲ್ಲಿ 80% ಜನ ಇದ್ದಾರೆ. 90% ಇದ್ದಾರೆ. 20% ರಿಯಲ್ ಎಸ್ಟೇಟ್ ಅವ್ರಿಗಿದೆ ಜಮೀನು. ಮತ್ತೆ ನೋಡಿ ಎಷ್ಟಿದೆ ನೋಡಿ, ಇದು ಸುಪ್ರೀಂ ಕೋರ್ಟ್ 2006 ಆಗಿದೆ. ಏನಾಗಿದೆ, 1 ಕಿಲೋಮೀಟರ್ ದೂರದವರೆಗೂ ಗ್ರಾಮದಿಂದ, ಪ್ರತಿಯೊಂದು ಗ್ರಾಮದಿಂದ 1 ಕಿಲೋಮೀಟರ್ ದೂರದವರೆಗೂ ಯಾವುದೇ ಒಂದು KIDB ಅಕ್ವಿಜೇಷನ್ ಮಾಡಬಾರ್ದು, ಮಾಡಬೇಕು ಅಂತ ನೋಡ್ರಿ, ಅದು ಇದೆ. ಮತ್ತು ಇನ್ನೊಂದು ನೋಡ್ರಿ, 70% ರೈತನ ಫಸ್ಟು ಇದು ಮಾಡಿ ಅದು ಭೂಮಿ ಕರೆಕ್ಟ್ ಇದೆಯಾ ಇಲ್ವಾ ಪರಿಶೀಲನೆ ಮಾಡಿ ಮಾಡಬೇಕು. ಇನ್ನೊಂದು ಏನು ಮಾಡಿದ್ದಾರೆ ಇದರಲ್ಲಿ ಅಂದರೆ, ಬಂಜರು ಭೂಮಿ ಅಂತ ಕೊಟ್ಟಿದ್ದಾರೆ. ಎಲ್ಲಿ ಬಂಜರು ಭೂಮಿ ಇದೆ? ಯಾರು ಇದನ್ನು ಸರ್ವೆ ಮಾಡಿದ್ದಾರೆ? ಯಾವ ಅಧಿಕಾರಿ ಮಾಡಿದ್ದಾರೆ? ಇದು ಈಚೆ ಬರಬೇಕೀಗ. ಈಗ ನಾವು ಹೋರಾಟ ಯಾವ ಥರ ಮಾಡ್ತಾಯಿದ್ದೀವಿ ಅಂದರೆ, ಈಗೆಲ್ಲ ಕೂತ್ಕೊಂಡು ಇವರೆಲ್ಲ ಮಾತಾಡಿ ಎಲ್ಲ ರೂಪುರೇಷೆನ ಸಿದ್ಧ ಮಾಡ್ತಾಯಿದ್ದೀವಿ. ಏನು ವಿಧಾನಸೌಧವರೆಗೂ ಚಲೋ ಹೋಗ್ಬೇಕಾ, ಏನಾದರೂ ಮಾಡಿ ಭೂಮಿನ ಉಳಿಸ್ಕೊಳ್ತೀವಿ. ಮತ್ತು ಇವರು ಕೋರ್ಟ್ ಕೂಡ ಹೋಗಬೇಕು ಅಂತ ಇದೆ 4-1. ಅದರಿಂದ ಈಗ ಯಾಕೆ ನಾವು ಈ ಪ್ರೆಸ್ ಮೀಟ್ ಮಾಡಿದ್ದೀವಿ ಅಂದರೆ, ಈಗ 3-1 ಆಗಿದೆ ನೋಡಿ, 3-1 ಆಗಿದೆ. ಇದು 4-1 ಆಗಬಾರ್ದು. 4-1 ಆದರೆ ಸುಮಾರು ಇಲ್ಲಿಂದ 50 ಕೋಟಿ ನಷ್ಟ ಆಗುತ್ತೆ ರೈತರಿಗೆ. ಕೋರ್ಟ್ಗೆ ಹೋಗಿ ಅದೆಲ್ಲ ಇದು ಮಾಡೋದಕ್ಕೆ ಇಲ್ಲಿ ದುಡ್ಡು ಎಲ್ಲಿಗೆ ಹೋಗುತ್ತೆ? ದುಡ್ಡು ಆವಾಗ ಯಾರು ತರೋರು? ಯಾರು? ತುಂಬ ಕಷ್ಟದಲ್ಲಿದ್ದಾರೆ ರೈತರು. ಈಗಲೇ ಸಾಯೋ ಪರಿಸ್ಥಿತಿಯಲ್ಲಿ ರೈತರಿದ್ದಾರೆ. ಇದೆಲ್ಲ 1 ಎಕರೆ, ಅರ್ಧ ಎಕರೆ. ಈಗ ಅರ್ಧ ಎಕರೆವನು ದುಡ್ಡು ಕೋರ್ಟ್ಗೆ ಹೋದರೆ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ಆದರೆ 1 ಗುಂಟೆ ಅವರು ಹೋಗಲೇಬೇಕು. ಇದನ್ನು ಉಳಿಸ್ಬೇಕಂತ ನಾವು ಈಗಲೇ ಮಾಡಿದ್ದೀವಿ. ಈಗ ಅವ್ರು ಏನು ಮಾಡ್ತಾ ಇದ್ದಾರೆ, ಎಲೆಕ್ಷನ್ ಆಗಲಿ ಅಂತ ಇದ್ದಾರೆ. ಇದು ಪ್ರೋಸೆಸ್ ಮಾಡ್ತಾನೆ ಇದ್ದಾರೆ. ಈ ಪ್ರೋಸೆಸಿಂಗ್ ನಡೀತಾನೆ ಇದೆ. ಈ ಪ್ರೋಸೆಸ್ ನಡೀತಾನೆ ಇದೆ. ಅದರಿಂದ ಈಗ ನಾವು ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕು 3-1ಗೆ. ಈಗ DC AC ಅವರೆಲ್ಲ ಬಂದು ಈ ಪ್ರೆಸ್ ಮೀಟ್ ಆದ ನಂತರ ಯಾವಾಗ ಬರ್ತಾರೋ ಬಂದು ನಮ್ಮ ರೈತ ಮುಖಂಡರನ್ನೆಲ್ಲ ಮೀಟ್ ಮಾಡಿ
ಇದು ಪರಿಶೀಲನೆ ಮಾಡಿ ಮುಂದಿನ ಕಾರ್ಯ ವ್ಯವಸಾಯ ಮತ್ತೆ ನಿಮ್ಮ ಮೀಡಿಯಾದವರು ನೋಡಿ ನಾವು ಹೇಳ್ತಾ ಇದ್ದೀವಿ, ಸಪೋರ್ಟ್ ಇಲ್ಲದೆ ಇದ್ರೆ ನಾವು ನಿಮ್ಮ ಸಪೋರ್ಟು ನಮಗೆ ಬೇಕೇ ಬೇಕು. ನಿಮ್ಗೆ ಬೇಕಾದ್ರೆ ಕಾಲಿಗೆ ಮುಗಿತೀವಿ ನಾವು. ನಿಮಗೆ ನೀವು ನಮಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಜಮೀನು ಯಾವುದೇ ಕಾರಣಕ್ಕೆ ಬಿಟ್ಕೊಡಲ್ಲ, ಒಂದು ಗುಂಟೆ ಅಲ್ಲ. ಆಮೇಲೆ ಹೌದು ಏನು ಭೂ ಸ್ವಾಧೀನ ಪಡ್ಕೊಳ್ಬೇಕಾದ್ರೆ ಇಲ್ಲಿನ ರೈತರನ್ನ ಬಂದು ಕಾಣಲಿಲ್ಲ, ಇಲ್ಲ ಕಾಣಲಿಲ್ಲ. ಇದುವರೆಗೂ ಯಾರು ನಮ್ಮ ಕಾಂಟ್ಯಾಕ್ಟ್ ಮಾಡಿಲ್ಲ ನೋಡಿ, ನಿಮ್ಮ ಗಮನ ಯಾವುದೇ ತರದ ಮೀಟಿಂಗ್ ಮಾಡಿಲ್ಲ, ಯಾವುದೇ ಪರ್ಮಿಷನ್ ತಗೊಂಡಿಲ್ಲ. ಈಗ ಎಲ್ಲ ಮಾಡ್ತೀವಿ. ಇನ್ನೊಂದೇನು ಅಂದ್ರೆ ಇಲ್ಲಿ ಇದುವರೆಗೂ ಯಾವುದೇ ನೋಟಿಫಿಕೇಶನ್ ಆಗಲಿ ಒಬ್ಬ ನೋಟಿಸ್ ಆಗಲಿ ಯಾವುದೇ ಬಂದಿಲ್ಲ. ನಾವು ಅದಕ್ಕೆ ಮುಂಚೆನೆ 3-1 ಆದ ತಕ್ಷಣ ಇವಾಗ ನಾವು ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ. ಆಮೇಲೆ ನಮ್ಮ ಬಾಬು ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಕೈಗಾರಿಕೆ ಬಂದರೆ ಅಭಿವೃದ್ಧಿ ಆಗ್ತದಲ್ವಾ ಅಂತ ಪ್ರಶ್ನೆ ಕೇಳಿದ್ರಿ. ನಮ್ಮ ಅಂದೇನಹಳ್ಳಿ ಪಂಚಾಯತಿ ಇದೆ ನೋಡಿ, ಇಲ್ಲಿ ಸುಮಾರು 600 ಎಕರೆ ರೇಷ್ಮೆ ಇದೆ. ಎಲ್ಲ ಬಿತ್ತನೆ ಬೆಳೆಗಾರರು ಬಿತ್ತನೆ ದೇಶಕ್ಕೆ ಬಿತ್ತನೆಯನ್ನು ಸರಬರಾಜು ಮಾಡ್ತಕ್ಕಂಥ ಏರಿಯಾ ನಮ್ಮದು. ಕೈಗಾರಿಕೆಗೆ ಪೂರಕವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಏರಿಯಾ ಇದು. ತಲೆ ಇರ್ತಕ್ಕಂಥ ಯಾರಾದರೂ ಒಬ್ಬ ಅಧಿಕಾರಿ ಆಗಿದ್ದರೆ ಇದನ್ನು ಥಿಂಕ್ ಮಾಡಬೇಕಾಗಿತ್ತು. ಇವತ್ತು ಸುಮಾರು ನಮ್ಮ ರಾಜ್ಯದಲ್ಲಿ 4 ಲಕ್ಷ ಕಾರ್ಮಿಕರಿಗೆ ಉದ್ಯೋಗವನ್ನು ಕೊಡ್ತಾ ಇದೆ ರೇಷ್ಮೆ ಇಲಾಖೆ. ನಾವು 25% ಮಾತ್ರ ಕೃಷಿ, 75% ಕೈಗಾರಿಕೆ. ಅದು ಇಂಥ ಪ್ಲೇಸನ್ನೇ ಇವ್ರು ಇವತ್ತಿನ ದಿವಸ ಕೈಗಾರಿಕೆ ಮಾಡಿದಾರಂದರೆ ಏನು ಅರ್ಥ ಇದು? ನಮ್ಮ ಕೈಗಾರಿಕೆ ಅಭಿವೃದ್ಧಿ ಆಗಿದೆ. ಆನೇಕಲ್ ತಾಲೂಕಲ್ಲಿ ಸುಮಾರು ನೀವು 12,000 ಎಕರೆ ಜಮೀನಲ್ಲಿ ನೀವು ಕೈಗಾರಿಕಾ ಪ್ರದೇಶ ಮಾಡಿದ್ದೀರಾ. ಇವನ್ನ ಇರಿ ಸ್ವಾಮಿ, ನಾವು ಏನೋ ರೈತರು ಮೊದಲು ಜಮೀನು ಕಳ್ಕೊಂಡ್ರು. ಈಗ ಬುದ್ಧಿವಂತರಾಗಿ ನಮ್ಮ ಭೂಮಿಯಲ್ಲಿ ದುಡ್ಕೊಳ್ತಿರ್ತಕ್ಕಂಥ ಕೇವಲ 20% ಜನ ರೈತರು ಮಾತ್ರ ಇದ್ದೀವಿ. ಆ ರೈತರು ಬಾಯಿ ಸಹ ಮಣ್ಣಾಗ್ತಾ ಇದ್ದಾರೆ. ಈ ಇಲಾಖೆ ಸ್ವಲ್ಪ ಯೋಚನೆ ಮಾಡಬೇಕು. ಕೈಗಾರಿಕೆ ಅಭಿವೃದ್ಧಿ ಪಡಿಸ್ಬೇಕು, ವ್ಯವಸಾಯನ ಅಭಿವೃದ್ಧಿ ಪಡಿಸ್ಬೇಕು. ಚೀನಾ ಮಾದರಿ ಇಟ್ಕೊಳ್ರಿ ಇವ್ರು. ಫಸ್ಟು ಬರೀ ಚೀನಾಗೆ ಹೋಗ್ತಾರೆ ಮಜಾ ಮಾಡೋದಕ್ಕೆ. ಚೀನಾದಲ್ಲಿ ಯಾವ ರೀತಿ ಇದೆ, ಯಾವ ಭೂಮಿಯನ್ನು ಕೈಗಾರಿಕೆ ನೀಡ್ತಾನೆ, ಯಾವ ಭೂಮಿಯನ್ನು ಕೃಷಿ ನೀಡ್ತಾನೆ ಅನ್ನೋದ್ರ ಬಗ್ಗೆ ಈ ಬೇಕೊಬ್ಬ ರಾಜಕಾರಣಿ ಇರ್ಬೋದು, ಈ ಅಧಿಕಾರಿ ವರ್ಗ ಇರ್ಬೋದು, ಸ್ವಲ್ಪ ಯೋಚನೆ ಮಾಡಲಿ. ಕೈಗಾರಿಕೆ ಆಗಬೇಕು, ಅಭಿವೃದ್ಧಿ ಆಗ್ತದೆ. ನಮ್ಮಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿ ಹೊಂದಿರತಕ್ಕಂಥ ಭೂಮಿಯನ್ನು ನಾವು ಬದುಕ್ತಾ ಇರ್ತಕ್ಕಂಥ ಭೂಮಿಯನ್ನು ಎಲ್ಲ ಕಳ್ಕೊಂಡಿದ್ದೀವಿ. ಇರೋ ಅಲ್ಪ ಭೂಮಿಯನ್ನು ಕಳ್ಕೊಳ್ತಾ ನಮ್ಗೆ ಇಷ್ಟ ಇಲ್ಲ. ಈ ಹೋರಾಟ ಅಷ್ಟೊಂದು ಈಸಿ ಅಲ್ಲ ಅಂದ್ಕೊಂಡಿರ್ಬೋದು. ಇವರು ಬಿಟ್ಟು ಬಿಡ್ತಾರೆ ಈ ರೈತರಂತ. ಬೇರೆ ರೈತರು ಏನೇ ಮಾಡ್ಬೋದು. ನಮ್ಮ ಅಂದೇನಹಳ್ಳಿ ಪಂಚಾಯತಿ ರೈತರು ಯಾವುದೇ ಅಲ್ಲಿ ಪ್ರಾಣವನ್ನು ಪಣ ಇಟ್ಟು ನಾವು ಹೋರಾಟ ಮಾಡೇ ತಿರ್ತೀವಿ. ಅದರಲ್ಲಿ ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ KDB ಅಧಿಕಾರಿಗಳೇ ಕಾರಣರಾಗ್ತಾರೆ ಅಂತೇಳಿ ನಾವು ನಿಮ್ಗೆ ಹೇಳ್ತಾ ಇದ್ದೇವೆ. ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಆಯಿತು, ದೆನ್ ITPL ಆಯಿತು, ಆಮೇಲೆ ಜಿಗಣಿ ಆಯಿತು, ಆನೆಕಲ್ಲು ಆಯಿತು, ಅತ್ತಿಬೆಲೆ ಆಯಿತು. ಇಷ್ಟರಲ್ಲಿನೂ ತೋಡಿದ್ರೆ ಈಗ ಮುಂಚೆ ನಮ್ಮಲ್ಲಿ ಸ್ಥಳೀಯರು ಏನಿಲ್ಲ ಅಂತ ಹೇಳಿದ್ರು 80% ಜನ ಆದರೂ ಇದ್ದರು. ಈಗ ಎಷ್ಟು ಜನ ಅಲ್ಲಿ ನಾರ್ತ್ ಇಂಡಿಯಾಯಿಂದ ಮತ್ತು ಬೇರೆ ಧಾರವಾಡ, ಗುಲ್ಬರ್ಗ, ಗದಗ ಆ ಕಡೆಯಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ಅಲ್ಲೂ ಬಂದು ಇಂಡಸ್ಟ್ರಿಯಲಲ್ಲಿ ಸ್ಲೇವ್ ಸಿಸ್ಟಮಲ್ಲಿ ಇಟ್ಕೊಂಡಿದ್ದಾರೆ ಅಷ್ಟೇ. ಅವ್ರಿಗೆ ಒಳ್ಳೆ ಜಾಬ್ಗಳು ಕೊಡ್ತಾ ಇಲ್ಲ. ಅಲ್ಲಿ ಅವ್ರನ್ನ ತಂದು ಇಲ್ಲಿ ತಂದುಬಿಟ್ಟು ಸ್ಲೇವ್ ಸಿಸ್ಟಮಲ್ಲಿ ಇಟ್ಕೊಂಡಿದ್ದು ಅಲ್ಲದೆ ಇಲ್ಲಿನ ರೈತರಿಗೆ ತುಂಬಾ ಮೋಸ ಮಾಡ್ತಾ ಇದ್ದಾರೆ. ಏನಂದರೆ ಇವರು ಇಲ್ಲಿ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಹಳ್ಳಿಗಳಲ್ಲಿ ಈಗ 4 ಹಳ್ಳಿಗಳಲ್ಲಿ ಏನಿದ್ದಾರೆ ಅಲ್ಲಿ ಎಲ್ಲ ಹೈಲಿ ಎಜುಕೇಟೆಡ್ ಪೀಪಲ್ಸೇ ಇರೋದು. ಯಾರು ಬಂದು ಲೋ ಎಜುಕೇಟೆಡ್ ಪೀಪಲ್ಸ್ ಇಲ್ಲ. ಅವರು ಸಹ ಇರೋ 10 ಗುಂಟೆನ ಮತ್ತು 20 ಗುಂಟೆ ಜಮೀನಲ್ಲೂ ಸಹ ವ್ಯವಸಾಯ ಮಾಡಿ ಜೀವನ ಮಾಡ್ತಾ ಇದ್ದಾರೆ. ಇಲ್ಲಿ ಆ ಥರ ಈಗ ಆಕ್ಯುಪೈ ಮಾಡಿದ್ದೇ ಆದರೆ ತುಂಬಾ ಕಷ್ಟ ಆಗುತ್ತೆ ಇಲ್ಲಿನ ಎಜುಕೇಟೆಡ್ ಪೀಪಲ್ಸಿಗೆ ಸಹ. ಇಲ್ಲಿ ಯಾರು ಬಂದು ಕೆಲಸದ ಮೇಲೆ ಡಿಪೆಂಡ್ ಆಗಿಲ್ಲ ಸರ್. ನಮ್ಮ ಲೋಕಲ್ ಲೈಟ್ಸ್ ಅವರೆಲ್ಲ ಬಂದು ಅವ್ರಿಗಿರೋ 10 ಗುಂಟೆ 20 ಗುಂಟೆ ಜಮೀನಲ್ಲಿನೇ ವ್ಯವಸಾಯ ಮಾಡಿ ಅವರ ಕಾಲ ಮೇಲೆ ಅವ್ರು ನಿಂತಿದ್ದಾರೆ. ಅವರು ಜೀವನನ ಅವರು ಮಾಡ್ತಾ ಇದ್ದಾರೆ. ಈಗ ಇದನ್ನೆಲ್ಲ ಕಿತ್ಕೊಂಡಿದ್ದೆ ಆದರೆ ಅವರೆಲ್ಲ ಎಲ್ಲೋಗಬೇಕು? ನೀವು ಸರ್ವೆ ಮಾಡಿ ನೋಡಿ, 95% ಆಫ್ ದ ಪೀಪಲ್ಸ್ ಇರೋದು ಎಜುಕೇಟೆಡ್ಸೇ ಇಲ್ಲಿನ ವ್ಯವಸಾಯಸ್ಥರು. ಯಾರು ಬಂದು ಅನ್ಎಜುಕೇಟೆಡ್ಸ್ ಅಲ್ಲ. ಒಂದು ಸರಿ ಸರ್ವೆ ಮಾಡಿ ನೋಡಿ, ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಇದು ಬರಡು ಭೂಮಿ ಅಲ್ಲ, ಇದು ವ್ಯವಸಾಯ ಭೂಮಿ. ಅರ್ಥ ಮಾಡ್ಕೊಳ್ಳಿ. ಪೂರ್ಣ ನಿಲ್ಲೋವರೆಗೂ ಯಾವುದೇ ಪಕ್ಷದವ್ರಿಗಾದರೂ ನಾವು ಈ ಸುತ್ತಮುತ್ತಲಿನ ಗ್ರಾಮಗಳು ಏನಿದಾವೆ, ಈ ಸ್ವಾಧೀನಕ್ಕೆ ಒಳಪಟ್ಟಿರೋ ಯಾವುದೇ ಗ್ರಾಮ ಯಾವುದೇ ಪಕ್ಷಕ್ಕೆ ಕ್ಯಾನ್ವಾಸ್ ಮಾಡೋದಿಲ್ಲ, ಯಾವುದೇ ಪಕ್ಷದವ್ರನ್ನ ಕ್ಯಾನ್ವಾಸ್ಗೆ ಸೇರಿಸೋದಿಲ್ಲ. ಇದನ್ನ ಇಂಪ್ಲಿಮೆಂಟ್ ಮಾಡಿದೆ ಅಂದ್ರೆ ನಾವು ಎಲೆಕ್ಷನ್ ಬೈಕಾಟ್ ಮಾಡ್ತೀವಿ. ನಾವು ಲೇಡೀಸ್ ಎಲ್ಲ ಸೇರಿ ಮಾತಾಡ್ಕೊಂಡಿದೀವಿ. 4 ಗ್ರಾಮದವರನ್ನು ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದೆ ಆದ್ರೆ ಇದನ್ನ ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಹೇಳಿ ನಮ್ಗೆ ಲೆಟರ್ ಬಂದ್ರೇನೆ ನಾವು ವೋಟ್ ಹಾಕೋದು. ಇಲ್ಲಾಂದ್ರೆ ನಾವು ಎಲೆಕ್ಷನ್ ಬೈಕಾಟ್ ಮಾಡಬೇಕು ಅಂತ ನಾವು 4 ಗ್ರಾಮದವರು ಅನ್ಕೊಂಡಿದ್ದೀವಿ, ಹಳ್ಳಿಯವರು ಅನ್ಕೊಂಡಿದೀವಿ. ಆಲ್ರೆಡಿ ಡಿಸೈಡ್ ಮಾಡಿದೀವಿ ಅದನ್ನ.
ಇದರಿಂದ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇರೋದು. ಎಲ್ಲಿ ಹೋಗ್ಬೇಕು? ಬೀದಿನಲ್ಲಿ ಹೋಗ್ಬೇಕಾ? ಹೌದು. ಎಲ್ಲ ಅಧಿಕಾರಿಗಳು ಬಂದು ರೈತರ ಅಳಲನ್ನು ಕೇಳಬೇಕು. ಅಧಿಕಾರಿಗಳು ಈಗ ರಾಜಕೀಯದವರ ಬಣ್ಣ ಯಾರು ಕಟ್ಟಬೇಡಿ, ಇದಕ್ಕೆ ರಾಜಕೀಯ ಬಣ್ಣ ಬೇಕಾಗಿಲ್ಲ. ಅಧಿಕಾರಿಗಳು ಬರಬೇಕೀಗ, ಇಮಿಡಿಯೇಟ್ ಬಂದು ಸ್ಪಾಟ್ ಎಲ್ಲ ಅವರೇ ನೋಡಲಿ, ಏನು ಬಂಜರು ಭೂಮಿನ ಪರಿಶೀಲನೆ ಮಾಡಲಿ. ಈಗ ಇಮಿಡಿಯೇಟ್ ಆಗಿ ಮಾಡಬೇಕು. ಈಗ ಇದು ಏನಿದೆ ನೀತಿ ಸಮಿತಿ ಇದೆ, ಕಾರಣ ಕೊಡಬಾರ್ದು. ನೀತಿ ಸಮಿತಿ ಇದೆಲ್ಲ ಮಾಡೋದಕ್ಕೆ ನೀತಿ ಸಮಿತಿ ಇಲ್ಲ. ಅದಕ್ಕೆ ಎಲೆಕ್ಷನ್ಗೆ ನೀತಿ ಸಮಿತಿ ಇದೆಯಾ? ಬರ್ಲಿ, ಅಧಿಕಾರಿಗಳು ಬರ್ಲಿ, ಕುತ್ಕೊಳ್ಳಿ, ನೋಡ್ಲಿ. ನಾವೇ ಕರ್ಕೊಂಡು ಹೋಗ್ತೀವಿ, ನೀವು ಮೀಡಿಯಾದವರು ಬನ್ನಿ, ನಿಮ್ಗೂ ತೋರಿಸ್ತೀವಿ ಏನು ಇದು ಕತೆ. ಎಲ್ಲ ನಿಮಿಷನೇ ಸಾಕು. ಇಲ್ಲಿರೋ ರೈತರಿಗೆ ಮಾತಾಡ್ಸಿ, ನಮ್ಮ ಅಳಲು ಕೇಳೋದಕ್ಕೆ ತಿಂಗಳಾನ್ಗಟ್ಲೆ ಬೇಕು. ಇವರು ಎಲೆಕ್ಷನ್ಗೆ ಇವ್ರ ಪ್ರೊಸೀಜರ್ಸ್ಗೆಲ್ಲ ಬಂದು ನಿಮಿಷ ಸೆಕೆಂಡ್ ಸಾಕಾ? 1 ಎಕರೆ ಜಮೀನಲ್ಲಿ 4 ಜನ ಜೀವನ ಮಾಡ್ತಾ ಇದೀವಿ. ಇಲ್ಲಿರೋ ರೈತರನ್ನ ನೀವು ಸರ್ಕಾರಕ್ಕೆ ಮಾಲೀಕರಾಗಿರುವ ರೈತರನ್ನು ಕೂಲಿ ಕಾರ್ಮಿಕರನ್ನಾಗಿ ಮಾಡುತ್ತಿದ್ದಾರೆ ಈ ಸರ್ಕಾರ. ರೈತರೆಲ್ಲ ಮಾಲೀಕರಾಗಿರ್ತೀರಾ, ಕೂಲಿ ಕಾರ್ಮಿಕರಾಗ್ತೀರಾ? ಮಾಲೀಕರ ಕೂಲಿ ಕಾರ್ಮಿಕರ, ಮಾಲೀಕರ ಕೂಲಿ ಕಾರ್ಮಿಕರ, ಮಾಲೀಕರಾಗಿ ದುಡಿಯುವ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ರೈತ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ರೈತ ವಿರೋಧಿ ಭೂಸ್ವಾಧೀನಕ್ಕೆ, ರೈತ ವಿರೋಧಿ ಭೂಸ್ವಾಧೀನಕ್ಕೆ, ರೈತ ವಿರೋಧಿ ಭೂಸ್ವಾಧೀನಕ್ಕೆ, ರೈತ ಹೋರಾಟಕ್ಕೆ, ರೈತ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ರೈತ ಹೋರಾಟಕ್ಕೆ. ಎಲ್ಲಿಯ ತನಕ